ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಆಚಾರ್ಯೋತ್ಸವ ಕಾರ್ಯಕ್ರಮ. ಹಳೆ ವಿದ್ಯಾರ್ಥಿಗಳಿಂದ ಎಲ್ಲ ಶಿಕ್ಷಕರಿಗೆ ಆತ್ಮೀಯ ಗೌರವ. ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ ಶಿಕ್ಷಕರು. ಮೂಲ ಸೌಲಭ್ಯ ವಂಚಿತ ಗೌರಿಬಿದನೂರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣ. ಕುಡಿಯಲು ನೀರಿಲ್ಲ, ಶೌಚಾಲಯ ಸ್ವಚ್ಛವಿಲ್ಲ, ವಿಶ್ರಾಂತಿ ಕೊಠಡಿ ಒಳಗೆ ಹೋಗುವಂತಿಲ್ಲ. ಅಧಿಕಾರಿಗಳಿಗೆ ಶಾಪ ಹಾಕುತ್ತಿರುವ ಪ್ರಯಾಣಿಕರು. ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಅಂತರ್ಜಲ ವೃದ್ಧಿಗಾಗಿ ಮಾತ್ರ. ಈ ನೀರು ಕುಡಿಯಲು ಅಲ್ಲ, ಕೃಷಿಗೆ ಬಳಸುವಂತಿಲ್ಲ. ಅಂತರ್ಜಲ ವೃದ್ಧಿಗಾಗಿ ಬೆಂಗಳೂರಿನ ತ್ಯಾಜ್ಯ ನೀರು ತಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ವಾರ್ತೆಗಳ ವಿವರ. ಅದು ಅರ್ಧ ಶತಮಾನಕ್ಕೂ ಹೆಚ್ಚು ಹಳೆಯ ಶಾಲೆ. ಅಲ್ಲಿ ಕಲಿತವರು ದೇಶದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ವಿವಿಧ ಉನ್ನತ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅಂತಹ ಶಾಲೆಯಲ್ಲಿ ಆರಂಭದಿಂದ ಬೋಧನೆ ಮಾಡಿದ ಗುರುಗಳನ್ನು ಸ್ಮರಿಸುವ ಜೊತೆಗೆ ಅವರನ್ನು ಗೌರವಿಸುವ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇಂದು ಆಯೋಜಿಸಲಾಗಿತ್ತು. ಅದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಪಂಚಗಿರಿ ಬೋಧನಾ ಪ್ರೌಢಶಾಲೆ ಈ ಹೆಸರು ಚಿಕ್ಕಬಳ್ಳಾಪುರದಲ್ಲಿ ಕೇವಲ ಹೆಸರಾಗಿ ಉಳಿದಿಲ್ಲ, ಬದಲಿಗೆ ಅದೊಂದು ಬ್ರ್ಯಾಂಡ್. ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡುವುದೆಂದರೆ ಅದೊಂದು ಗೌರವ. ಈಗಲೂ ಈ ಶಾಲೆ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಉನ್ನತ ಗೌರವ ಲಭಿಸುತ್ತದೆ ಎಂದರೆ ತಪ್ಪಾಗಲಾರದು. ಇಂತಹ ಶಾಲೆಯನ್ನು ಸ್ಥಾಪನೆ ಮಾಡಿದವರು ಚಿಕ್ಕಬಳ್ಳಾಪುರದ ಶಿಕ್ಷಣ ಜನಕ ಸಿ.ವಿ. ವೆಂಕಟರಾಯಪ್ಪನವರು. ಇವರು ಸ್ಥಾಪಿಸಿದ ಶಾಲೆ ಇಂದು ಹೆಮ್ಮರವಾಗಿ ಸಹಸ್ರಾರು ವಿದ್ಯಾರ್ಥಿಗಳ ಜೀವನದ ದಾರಿದೀಪವಾಗಿ ನೂರಾರು ಶಿಕ್ಷಕರ ಜೀವನೋಪಾಧಿಯಾಗಿ ಮುಂದುವರಿಯುತ್ತಿರುವುದು ಚಿಕ್ಕಬಳ್ಳಾಪುರಕ್ಕೆ ಹೆಮ್ಮೆ ತಂದಿದೆ. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಆರಂಭವಾಗಿದ್ದು 1973ರಲ್ಲಿ. ಅಂದಿನಿಂದ ಇಂದಿನ ತನಕ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಸಾವಿರಾರು. ಹಾಗೆ ವ್ಯಾಸಂಗ ಮುಗಿಸಿ ಹೊರಹೋದ ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಯಲ್ಲಿದ್ದಾರೆ. ಇವರೆಲ್ಲ ಸೇರಿ ತಮಗೆ ಬೋಧನೆ ಮಾಡಿ ಬದುಕಿನ ದಾರಿದೀಪವಾದ ಶಿಕ್ಷಕರಿಗೆ ಗೌರವ ನೀಡಬೇಕು ಎಂಬ ಆಲೋಚನೆ ಮಾಡಿದ್ದೇ ತಡ. ಇದಕ್ಕೆ ಕೊಡುಗೈದಾನಿಯೂ ಸಂಸ್ಥೆಯ ಅಧ್ಯಕ್ಷರೂ ಆದ ಕೆ.ವಿ. ನವೀನ್ ಕಿರಣ್ ಅವರು ಸೈ ಎಂದಿದ್ದಾರೆ. ಹಾಗಾಗಿಯೇ ಆರಂಭದಿಂದ ಈವರೆಗೂ ಇಲ್ಲಿ ಕರ್ತವ್ಯ ನಿರ್ವಹಿಸಿದ ಎಲ್ಲ ಶಿಕ್ಷಕರ ಸಮಾಗಮ ನಡೆಯಿತು. ಕೆಲ ಶಿಕ್ಷಕರು ಇಹಲೋಕ ತ್ಯಜಿಸಿದ್ದು, ಅಂತಹ ಶಿಕ್ಷಕರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿದರೆ ಉಳಿದ ಎಲ್ಲ ಶಿಕ್ಷಕರು ಆಗಮಿಸಿ ತಮ್ಮ ಬಳಿ ಬೆತ್ತದ ರುಚಿ ನೋಡಿದ ಶಿಷ್ಯರ ಬೆಳವಣಿಗೆ ಕಂಡು ಮೂಕವಿಸ್ಮಿತರಾದರು. ಪ್ರತಿಯೊಬ್ಬ ಶಿಕ್ಷಕರ ನೆನಪು ವಿದ್ಯಾರ್ಥಿಗಳಿಗೆ ಇದ್ದರೂ ಎಲ್ಲ ವಿದ್ಯಾರ್ಥಿಗಳ ನೆನಪು ಶಿಕ್ಷಕರಿಗೆ ಇರಲಿಲ್ಲ. ಹಾಗಾಗಿಯೇ ಎಲ್ಲರೂ ತಮ್ಮ ನೆಚ್ಚಿನ ಗುರುಗಳ ಬಳಿ ತಮ್ಮ ಪರಿಚಯ ಮಾಡಿಕೊಂಡು ನಮಿಸುವುದು ಸಾಮಾನ್ಯವಾಗಿತ್ತು. ಈ ಗುರು ಶಿಷ್ಯರ ಸಮಾಗಮ ನೋಡುಗರ ಮೆಚ್ಚುಗೆಗೆ ಪಾತ್ರವಾಗಿದ್ದು ವಿಶೇಷವಾಗಿತ್ತು. ಇನ್ನು ಸತತ 36 ವರ್ಷಗಳ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಪ್ರಾಂಶುಪಾಲರಾಗಿದ್ದ ಅಂಬಿಕಾ ಮೇಡಂ ಮಾತನಾಡಿ, ತಮ್ಮ 36 ವರ್ಷಗಳ ತಮ್ಮ ಸೇವಾವಧಿಯಲ್ಲಿ ಒಂದು ದಿನವೂ ತಡವಾಗಿ ಬಂದಿಲ್ಲ, ಒಂದು ದಿನವೂ ಶಾಲಾ ಅವಧಿ ಮುಗಿಯುವ ಮುನ್ನ ಹೋಗಿಲ್ಲ. ಸಿ.ವಿ. ವೆಂಕಟರಾಯಪ್ಪ ಮತ್ತು ಅವರ ಧರ್ಮಪತ್ನಿ ಇಲ್ಲಿ ಸೇವೆ ಮಾಡಲು ಅವಕಾಶ ಕಲ್ಪಿಸಿದರು. ಇಲ್ಲಿನ ವಾತಾವರಣ, ಮಕ್ಕಳ ಸಂಖ್ಯೆ ಆಗ ಹೆಚ್ಚು ಆಸಕ್ತಿದಾಯಕವಾಗಿತ್ತು. ಶಿಸ್ತು ಕಲಿತ ಶಾಲೆ, ಮಕ್ಕಳಿಗೆ ಶಿಸ್ತು ಕಲಿಸಿದ ಶಾಲೆ, ಪಂಚಗಿರಿ ಬೋಧನಾ ಪ್ರೌಢಶಾಲೆ ಎಂಬ ಒಂದು ಬ್ರ್ಯಾಂಡ್ ನಿರ್ಮಾಣ ಮಾಡಿದವರು ಸಿ.ವಿ.ವಿ. ಎಂದು ಕೊಂಡಾಡಿದರು. ಮಾನ್ಯ ಶ್ರೀ ವೆಂಕಟರಾಯಪ್ಪರವರು, ಅವರ ಧರ್ಮಪತ್ನಿಯವರು, ಅವರ ಕುಟುಂಬ ವರ್ಗದವರು ನಮಗೆ ಆಶ್ರಯವನ್ನು ಕೊಟ್ಟು ಈ ಶಾಲೆಯಲ್ಲಿ ನಮ್ಮ ಜೀವನವನ್ನು ತುಂಬಿಕೊಳ್ಳೋದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ಈ ಶಾಲೆಯಲ್ಲಿ ಸೇವೆ ಮಾಡೋದಕ್ಕೆ ವಿಶಾಲವಾದಂತಹ ಹೃದಯದಿಂದ ನಮ್ಮನ್ನು ಆಹ್ವಾನಿಸಿ 36 ವರ್ಷಗಳ ಕಾಲ ಸುದೀರ್ಘವಾದ ಸೇವೆಯನ್ನು ಮಾಡೋದಕ್ಕೆ ಈ ಸಂಸ್ಥೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಸಂಸ್ಥೆಯಲ್ಲಿ ನಮಗೆ ಮೊಟ್ಟ ಮೊದಲನೇದಾಗಿ
ಮುಖ್ಯೋಪಾಧ್ಯಾಯರಾಗಿ ಮಾನ್ಯ ಶ್ರೀ ಆವಲಪ್ಪನವರು ಬಹಳ ಶಿಸ್ತಿನಿಂದ ತುಂಬ ಆಡಳಿತದಲ್ಲಿ ಮತ್ತೆ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಹೆಸರುಗಳನ್ನು ತಗೊಳ್ಳೋದಕ್ಕೆ ಇಡೀ ಊರಿನಲ್ಲಿ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಎಂದರೆ ಏನು ಅನ್ನುವಂತಹ ಒಂದು ಕೀರ್ತಿಯನ್ನು ತರೋದಕ್ಕೆ ಖಂಡಿತವಾಗಿ ಮಾನ್ಯ ಶ್ರೀ ಆವಲಪ್ಪನವರು ತುಂಬವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡಿ ಒಳ್ಳೆಯ ಸೇವೆಯನ್ನು ಮಾಡೋದಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ರು. ಅವ್ರನ್ನ ಯಾವ ಕಾಲಕ್ಕೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಮಗೇನೂ ಗೊತ್ತೇ ಇಲ್ಲದೇ ಇರ್ತಕ್ಕಂಥವರನ್ನ ಬಹಳ ವಿಚಾರಗಳನ್ನು ತಿಳಿಸಿ ಎಲ್ಲರ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಹೋಗಿ ಈ ಒಂದು ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಾನ್ಯ ಶ್ರೀ ಆವಲಪ್ಪನವರಿಗೆ ನನ್ನ ಅನಂತವಾದಂತಹ ಧನ್ಯವಾದಗಳನ್ನು ನಾನು ಹೃದಯಪೂರ್ವಕವಾಗಿ ನನ್ನ ಕುಟುಂಬ ವರ್ಗದವರಿಂದ ಹಿಡಿದು ಎಲ್ಲರೂ ಕೂಡ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಸಂಸ್ಥೆಯ ಅಧ್ಯಕ್ಷ ಕೆ.ವಿ. ನವೀನ್ ಕಿರಣ್ ಮಾತನಾಡಿ 1973ರಿಂದ ಮಕ್ಕಳಿಗೆ ಶಿಕ್ಷಣ ನೀಡಿ ವಿಶಿಷ್ಟ ಸ್ಥಾನ ಪಡೆದ ಘನತೆ ಪಂಚಗಿರಿ ಬೋಧನಾ ಪ್ರೌಢಶಾಲೆಗೆ ಇದೆ. ಹಳೆಯ ಸಹಪಾಠಿಗಳನ್ನು ಭೇಟಿಯಾಗುವ ಜೊತೆಗೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಕಾರ್ಯಕ್ರಮ ಸಹಕಾರಿಯಾಗಿದೆ. 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು SSLC ಈ ಶಾಲೆಯಲ್ಲಿ ಮುಗಿಸಿದ್ದಾರೆ. ಇದೇ ಸಂಸ್ಥೆಯಲ್ಲಿ ನಾನು ವ್ಯಾಸಂಗ ಮಾಡಿದೆ. ಶಾಲೆ ಆರಂಭವಾದ ದಿನದಿಂದ ಕರ್ತವ್ಯ ನಿರ್ವಹಿಸಿದ ಎಲ್ಲ ಶಿಕ್ಷಕರು ಸಮಾಗಮ ಆಗಿರುವುದು ಸಂತಸ ತಂದಿದೆ ಎಂದರು. ಪಂಚಗಿರಿ ಬೋಧನಾ ಪ್ರೌಢಶಾಲೆ ಚಿಕ್ಕಬಳ್ಳಾಪುರದಲ್ಲಿ 73ನೇ ಇಸ್ವಿಯಿಂದ ಇವತ್ತಿನವರೆಗೂ ಸಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ನೀಡ್ತಾ ಬಂದಿರತಕ್ಕಂಥದ್ರಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಒಂದು ವಿಶಿಷ್ಟವಾದಂಥ ಶಾಲೆಯಾಗಿ ಹೊರಹೊಮ್ಮಿದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಗಲೇ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಅಡ್ಮಿಷನ್ ರಿಜಿಸ್ಟರ್ಗಳನ್ನು ನೋಡಿದಾಗ 15,000ಕ್ಕೂ ಹೆಚ್ಚು ಜನ ಇಲ್ಲಿ SSLCನಲ್ಲಿ ಭಾಗವಹಿಸಿದ್ದಾರೆ. 11,000ಕ್ಕೂ ಹೆಚ್ಚು ಜನ SSLC ಉತ್ತೀರ್ಣರಾಗಿದ್ದಾರೆ. ಇಷ್ಟು ದೊಡ್ಡ ಸಂಖ್ಯೆ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಬೇರೆ ಯಾವ ಸಂಸ್ಥೆ ಸಾಧ್ಯ ಇಲ್ಲ. ನಾನು ಇದೇ ಸಂಸ್ಥೆನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು 1989ರಲ್ಲಿ ನಾವು 8ನೇ ತರಗತಿ 93ರಲ್ಲಿ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಕಳೆದ ಡಿಸೆಂಬರ್ 21 ಅವರು ಮಾಡಿದಂತ ಒಂದು ಕಾರ್ಯಕ್ರಮ ನಮಗೆ ಪ್ರೇರಣೆ ಆಯಿತು. ಅವರೇ ಅಷ್ಟು ಚೆನ್ನಾಗಿ ಮಾಡಿದಾಗ ನಾನು ಅವತ್ತು ವೇದಿಕೆನಲ್ಲೇ ಹೇಳಿದೆ, ನಮಗೆ ನಾಚಿಕೆ ಆಗೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀರಿ ನೀವು. ಅದಾದ ಮಾರನೇ ದಿನದಿಂದಲೇ ನಾವೆಲ್ಲರೂ ಸೇರಿ ಇವತ್ತು ತುಂಬಾ ಸಂತೋಷ. ಏನು ಅಂತಂದ್ರೆ ಎಲ್ಲ ಗುರುಗಳು ಒಬ್ಬರು ಸಹ ಮಿಸ್ ಆಗದಾಗೆ ಎಲ್ಲರೂ ಬಂದಿದ್ದಾರೆ. ಒಬ್ಬ BRR ಅವರು ಅವರ ಆರೋಗ್ಯದ ಅವರೊಬ್ಬರು ಬಂದಿಲ್ಲ. ವಿಶೇಷವಾಗಿ ಇಷ್ಟು ಜನ ಸೇರ್ತಾರೆ, ಆದ್ರೆ ಅವ್ರು ಸ್ಪಂದಿಸ್ತಕ್ಕಂಥ ರೀತಿ ಆಗಿರ್ಬೋದು, ನಮ್ಮ ಕರೆಗೆ ಹೋಗೊಟ್ಟಿರ್ತಕ್ಕಂಥ ನಿಜವಾಗ್ಲೂ ಸಹ ತುಂಬಾ ಇಂಗ್ಲಿಷ್ ಉಪಾಧ್ಯಾಯರಾಗಿದ್ರು. ವಿಶೇಷವಾಗಿ ಹಳೆ ವಿದ್ಯಾರ್ಥಿಗಳು ಸೇರಿ ಇವತ್ತು 3 ಲಕ್ಷಕ್ಕೂ ಹೆಚ್ಚು ಹಣವನ್ನ ಇವತ್ತು ಸಂಗ್ರಹ ಮಾಡಲಾಗಿದೆ. ಶಾಲೆಯ ಒಂದು ಕೊಠಡಿಯ ನವೀಕರಣ ಅಂತ ದಿನಗಳಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂತ್ಕೊಂಡು ಶಾಲೆಗೆ ಯಾವುದು ಸೂಕ್ತವಾಗಿ ಅವಶ್ಯಕತೆ ಇದೆ ಅನ್ನೋದನ್ನ ನೋಡಿ ಅದಕ್ಕೆ ವ್ಯಯ ಮಾಡಬೇಕಾಗಿ ತೀರ್ಮಾನ ಮಾಡಿದ್ದೀವಿ. ಸ್ಪಂದಿಸ್ತಕ್ಕಂತಹ ಪ್ರತಿಯೊಬ್ಬ ಹಳೆ ವಿದ್ಯಾರ್ಥಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಜವಾಬ್ದಾರಿಗಳು ಇವತ್ತು ಇಷ್ಟು ಕಾರ್ಯಕ್ರಮ ಆಗ್ಬೇಕು ಅಂತಂದ್ರೆ ತುಂಬಾ ಜವಾಬ್ದಾರಿಗಳನ್ನು ಹಂಚ್ಕೊಂಡು ಅತ್ಯಂತ ಶಿಸ್ತುಮಯವಾಗಿ ಇವತ್ತು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಎಲ್ಲವನ್ನು ನಡೆಸ್ಕೊಂಡು ಒಳ್ಳೆ ವಿದ್ಯಾರ್ಥಿಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ 1975 ಆಚಾರ್ಯೋತ್ತಮ ಪ್ರಶಸ್ತಿ ವಿತರಣೆ ಮಾಡಿ ತಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಮರ್ಪಣೆಯನ್ನು ಹಳೆಯ ವಿದ್ಯಾರ್ಥಿಗಳು ಮಾಡುತ್ತಿರುವುದು ಸಂತಸ ತಂದಿದೆ. ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರ ಸಮಾಗಮ ಹಳೆಯ ಅನೇಕ ನೆನಪುಗಳಿಗೆ ಕಾರಣವಾಗಿದೆ.
ನೆಚ್ಚಿನ ಶಿಕ್ಷಕರಿಗೆ ಆತ್ಮೀಯ ಸನ್ಮಾನ ಮಾಡುವ ಅವಕಾಶ ಶಿಷ್ಯಂದಿರಿಗೆ ಲಭಿಸಿರುವುದು ವರದಾನವಾಗಿದೆ. ಕಳೆದ 1 ತಿಂಗಳಿಂದ ಕಾರ್ಯಕ್ರಮ ಸಿದ್ಧತೆ ಮಾಡಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಯಶಸ್ಸು ಮಾಡಿದ ಕೀರ್ತಿ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಹಳೆ ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ. ಅವರನ್ನು ಅಭಿನಂದಿಸುವುದಾಗಿ ಅವರು ಹೇಳಿದರು. ಗೌರಿಬಿದನೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಇಲ್ಲಿನ ಅಸೌಕರ್ಯಗಳ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಾರ್ವಜನಿಕರಿಗೆ ಮೂಲ ಸೌಕರ್ಯ ಒದಗಿಸುವಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗಿದ್ದು, ಪ್ರತಿನಿತ್ಯ ಸಂಚರಿಸುವ ಪ್ರಯಾಣಿಕರು ಶಾಪ ಹಾಕುವಂತಾಗಿದೆ. ಗೌರಿಬಿದನೂರು ಬಸ್ ನಿಲ್ದಾಣದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ತೀವ್ರವಾಗಿದ್ದು, ಪ್ರಸ್ತುತ ಬೇಸಿಗೆ ಆರಂಭವಾಗಿದ್ದು ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಕುಡಿಯುವ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿಗಳಿದ್ದರೂ ಹದಗೆಟ್ಟಿವೆ. ಸ್ವಚ್ಛತೆ ಇಲ್ಲದೆ ವಿಶ್ರಾಂತಿ ಕೊಠಡಿಗಳ ಒಳಗೆ ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ದು, ಇದರ ಸಹವಾಸವೇ ಬೇಡವೆಂದು ಪ್ರಯಾಣಿಕರು ಅತ್ತ ಮುಖ ಮಾಡದಂತಾಗಿದೆ. ಮೂಲ ಸೌಕರ್ಯಗಳಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿರುವ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಅದನ್ನು ಸರಿಪಡಿಸಲು ಮಾತ್ರ ಮುಂದಾಗದಿರುವುದು ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗೌರಿಬಿದನೂರು ತಾಲೂಕಿನಲ್ಲಿ ಇದೊಂದು ಕರ್ಮಕಾಂಡ. ಸುಮಾರು ಒಂದು ದಿವಸಕ್ಕೆ 10,000 ಜನ ಬಂದು ಹೋಗುವಂಥ ಜಾಗ ಇದು ಬಸ್ ಸ್ಟ್ಯಾಂಡು. ಈ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಕುಡಿಯೋ ನೀರು ಸುಮಾರು ವರ್ಷಗಳಿಂದ ಇಲ್ಲಿ ಕುಡಿಯೋ ನೀರಿಲ್ಲ. ಇವತ್ತು ಇಲ್ಲಿ ಬರೋಂಥ ರೈತರು, ಬಡವರು, ಸ್ಕೂಲಿನ ವಿದ್ಯಾರ್ಥಿಗಳು, ಕಾಲೇಜಿನ ವಿದ್ಯಾರ್ಥಿಗಳು ಅವ್ರು ನೀರು ಕುಡಿಬೇಕಂದ್ರೆ ಇಲ್ಲಿಂದ ಬಸ್ ಹತ್ತಿರ ಮನೆಗೆ ಹೋಗೋಕ್ಕೆ 2 ಅವರ್ ಬೇಕು. ಅವರು ಒಂದು ಬಾಟ್ಲ್ ತಗೊಬೇಕಂದ್ರೆ 10 ರೂಪಾಯಿ 12 ರೂಪಾಯಿ ಕೊಟ್ಟು ತಗೊಬೇಕು. ಏನು ಅವರೇನು ಕೇಳ್ತಾರೆ, ಕನಿಷ್ಠ ಪಕ್ಷ ಒಂದು ಗ್ಲಾಸ್ ನೀರು ಬಂದಿಲ್ಲಿ 2 ವರ್ಷ ಆಗಿದೆ. ಅವರು ಆಫೀಸರ್ ಕರೆದು ನಾವೇನು ಮಾಡೋಣ ಸರ್, ನಾವು ಕಂಪ್ಲೇಂಟ್ ಮಾಡ್ತಾನೆ ಇದ್ರೆ ಯಾರು ಬಂದು ಮಾಡ್ತಾನೆ ಅಂತ. ಇಲ್ಲಿ ಆಡಳಿತ ನಾನು ಏತ ನೀರಾವರಿ ತಗೊಂಬರ್ತೀನಿ, ನಾನು ಆ ನೀರು ತಗೊಂಬರ್ತೀನಿ, ಫಸ್ಟ್ ಈ ನೀರು ಕೊಡಿ ಫಸ್ಟ್ ಸಾರ್ವಜನಿಕರಿಗೆ, ಆಮೇಲೆ ಏತ ನೀರಾವರಿ ತಗೊಂಬರ್ತೀನಿ. ಯಾರು ನಮ್ಮ ರಾಮಲಿಂಗಣ್ಣ ಸಾಹೇಬ್ ಮಾತಾಡಿದ್ದೇವೆ ಫೋನಾಗ, ಒಂದು ಕಮೆಂಟ್ ಕೊಡಪ್ಪ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ದಾರೆ. ಆಗ ನಾನು ಹೇಳೋದು, ಇಲ್ಲಿರೋಂಥ ಆಡಳಿತ ತಹಸೀಲ್ದಾರ್ ಇರ್ಬೋದು, ಇಲ್ಲ ನಗರಸಭೆ ಅಧ್ಯಕ್ಷ ಇರ್ಬೋದು, ಇಲ್ಲಾಂದರೆ ಇಲ್ಲಿ ಹೆಲ್ತ್ ಇನ್ಸ್ಪೆಕ್ಟ್ರು ಡಾಕ್ಟ್ರ್ ಇರ್ಬೋದು, ಬಂದಲ್ಲಿ ಹೋಟ್ಲ್ ಕೊಟ್ಟಿದ್ದಾರೆ, ಅದನ್ನು ಹೆಲ್ತ್ ಚೆಕ್ ಮಾಡಲಿಲ್ಲ, ಅಲ್ಲೇನು ಫುಡ್ ಮಾಡ್ತಿದ್ದಾರೆ ಅಂತ, ಅಲ್ಲಿ ಕೊಲೇಶನ್ ನೀರು ಬಾತ್ರೂಮ್ ಇಲ್ಲ, ಆಚೆ ಕಡೆ ಬರ್ತಾಯಿದೆ. ಅವ್ನು ಯಾರೋ ಕಾಂಟ್ರಾಕ್ಟರ್ ತಗೊಂಡಿದ್ದಾನೆ, ಕ್ಲೀನಿಂಗ್ ಇಲ್ಲ, ಜನಗಳು ಬಸ್ಗಳ ವ್ಯವಸ್ಥೆ ಇಲ್ಲ. ಇದು ಬೇರೆ ಅನುದಾನಗಳಲ್ಲ, ಇದು ಮೂಲಭೂತ ಸೌಕರ್ಯ ಅಂದರೆ ಇದು ಅರ್ಥ ಆಗಬೇಕು. ಅನುದಾನಗಳು ತಂದುಬಿಟ್ರೆ ಅಭಿವೃದ್ಧಿ ಆಗೋದಿಲ್ಲ. ಮೂಲಭೂತ ಸೌಕರ್ಯ ಅಂದರೆ ಜನಗಳಿಗೆ ಕಾಮನ್ ಆಗಿ ಡೈಲಿ ಬೆಳಗ್ಗೆ ಸಾಯಂಕಾಲ ಬೇಕಾಗಿರೋಂಥದ್ದನ್ನ ಮೂಲಭೂತ ಸೌಕರ್ಯ ಅಂತ ಹೇಳೋದು. ಬೇರೆ ಅನುದಾನ ತಗೊಂಬಂದು ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡು ಕಮಿಷನ್ ತಗೊಂಡಾಗ ನೀವು ಅನುದಾನ ತಗೊಂಬರೋದು, ಇದನ್ನ ಯಾರು ಮಾಡ್ತಾರೆ? ನಾನು ಈ ಮೀಡಿಯಾ ಮುಖಾಂತರ ನಾನು ಕೇಳೋದು ಈ ಅಧಿಕಾರಿಗಳಿಗೆ, ನಾನು ಪರ್ಮಿಷನ್ ಕೊಟ್ಟರೆ ನಾನು ಓನಾಗಿ ನಾನು ಫ್ರೀಯಾಗಿ ನಾನು ವಾಟರ್ ಫಿಲ್ಟರ್ ಇಲ್ಲಿ ಹಾಕ್ತೀನಿ. ಪರ್ಮಿಷನ್ ಕೊಟ್ಟರೆ ಇದು ಆಲ್ ಔಟ್ ಬೇಕಾಗಿರೋ ಕ್ಲೀನು ಮಾಡ್ಕೊಡ್ತೀನಿ, ನಾನು ನೀಟಾಗಿ ಕ್ಲೀನ್ ಮಾಡಿ ಸ್ವಚ್ಛವಾಗಿ ಮಾಡ್ಕೊಡ್ತೀನಿ. ಇವತ್ತು ದುಡ್ಡಿಲ್ಲ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ನಮ್ಮ ಮಾತು ಯಾರು ಕೇಳಲ್ಲ ನನಗಿರೋ ನಾನು ಅದು ಮಾಡ್ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ಬರೋಂಥವ್ರು ಬಡವರು ಏನು ರೀ, ಅಧಿಕಾರಿಗಳು ನೀವೇ ಕಣ್ಣು ಮುಚ್ಕೊಂಡಿದ್ದೀರಾ? ಬಡವ್ರ ಮಕ್ಕಳು, ರೈತರಿಂದ ಕಾಲು ಕಸ ನಿಮಗೆ. ಇಲ್ಲಿ ಯಾರು ಬರೋದಿಲ್ಲ, ಶ್ರೀಮಂತರ ಮಕ್ಳು ಯಾರು ಬರಲ್ಲ. ಹೇಳ್ತಾರಲ್ಲ ಮೀಡಿಯಾಗಳಾಗ ಅಭಿವೃದ್ಧಿ 25 ವರ್ಷ ಕಾಣ್ತದ ಅಭಿವೃದ್ಧಿ ಆಗ್ಬಿಟ್ಟದೆ. ಬೇರೆ 3 ವರ್ಷದಾಗ ಇಲ್ಲಿ ಕಾಣಿಸ್ತದೆ 3 ವರ್ಷ ಅಭಿವೃದ್ಧಿ. ನಿಮ್ಮ ಅಭಿವೃದ್ಧಿ ಕಾಂಪಿಟ್ಗಳು ಮಾಡ್ತಿರಲ್ಲ, ಕೆಲವು ಫೋನ್ಲಾಗ ಹೇಳ್ತಿರಲ್ಲ ಅಭಿವೃದ್ಧಿ ಆಗ್ಬಿಟ್ಟದಂತ. ಕಣ್ಬಿಟ್ಟು ನೋಡ್ರಿ ಬಂದು ಮಾತಾಡೋದು ಕಾಣಲ್ಲ ರೀ, ಬಡವರು ಕಾಣಲ್ಲ ಅಂದರೆ ಬಡವ್ರ ಮಕ್ಳು ಓಡಾಡ ಕಾಣಲ್ವಾ? ಅವ್ರ ಸಮಸ್ಯೆ ಕೇಳಿದ್ರೆ ಅವತ್ತು ಬಂದು 1 ದಿನ ಬಂದಿದ್ರು ಇಲ್ಲಿಗೆ ಸ್ಪಾಟ್ಗೆ. ಇವತ್ತು ನಾನು ಈ ಮೀಡಿಯಾ ಮುಖಾಂತರ, ಈ ಮಾಧ್ಯಮ ಮುಖಾಂತರ ವಾರ ಟೈಮ್ ಕೊಟ್ಟಿದ್ದೀನಿ. ವಾರದೊಳಗಡೆ ಕ್ಲೀನ್ ಮಾಡಲ್ಲ ಅಂದರೆ ನಾವೇ ಕೈಯಿಂದ ದುಡ್ಡಾರು ಬರಲ್ಲ, ಕ್ಲೀನ್ ಮಾಡಿ ವಾಟರ್ ಫಿಲ್ಟ್ರ್ ನಾವೇ ಹಾಕ್ಕೊಡ್ತೀವಿ.
ಅವರ ಮಿನಿಸ್ಟರ್ ಇದ್ದಾರೆ, ಒಂದು ಕಂಪ್ಲೇಂಟ್ ಕೊಡಪ್ಪ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟದ್ದು ಯಾರಿದ್ದಾರೆ ಪಾಪ ಇಲ್ಲಿ ಇದ್ದಾರೆ, ಮೇಡಮ್ ಅವರು ಲೇಡೀಸ್ ಇದ್ದಾರೆ, ಅವ್ರು ಪಾಪ ಹೇಳಿದ್ದಾರೆ ಅಂತ 20 ಸರಿ ನಾವು ಹೇಳಿದೆ ಸರ್ ನಮಗೆ ಯಾರು ಇದು ಸ್ಟೆಪ್ ತಗೊಂಡಿಲ್ಲ ಅಂತ. ಅವ್ರೇನು ಮಾಡೋಕ್ಕಾಗುತ್ತೆ, ಮೇಲಧಿಕಾರಿಗಳು ಇದು ಕೂಡಲೇ ಕ್ರಮ ತಗೊಂಡಿದ್ದು. ಬೇಸಿಗೆ ಆರಂಭವಾಗುವ ಜೊತೆಗೆ ಮಕ್ಕಳಿಗೆ ವಿವಿಧ ಪರೀಕ್ಷೆಗಳು ಆರಂಭವಾಗುತ್ತಿದ್ದು, ಇಂತಹ ಸಮಯದಲ್ಲಿ ಶೌಚಾಲಯ, ಕುಡಿಯುವ ನೀರು, ಸ್ವಚ್ಛತೆ ಸೇರಿದಂತೆ ಇತರೆ ಮೂಲಸೌಕರ್ಯಗಳನ್ನು ಒದಗಿಸಲು ಸಂಬಂಧಿಸಿದ ಅಧಿಕಾರಿಗಳು ಮುಂದಾಗಬೇಕಿದೆ. ಇಲ್ಲವಾದರೆ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತದೆ ಎಂದು ಪ್ರಜ್ಞಾವಂತರು ಎಚ್ಚರಿಕೆ ನೀಡಿದರು. ಮಂಜುನಾಥ್, ರಾಯಲ್ಸ್ ಕನ್ನಡ, ಗೌರಿಬಿದನೂರು. ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಕೃಷಿಗಾಗಿ ಅಲ್ಲ, ಕೇವಲ ಅಂತರ್ಜಲ ವೃದ್ಧಿಗಾಗಿ ಮಾತ್ರ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಸ್ಟೇಡಿಯಂ ಒಳಗಡೆಗೆ ನಮ್ಗೆ 1 ಲಕ್ಷ ಲೀಟರ್ ಬೇಕು ಪ್ರತಿ ದಿನ. ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಕೃಷಿಗಾಗಿ ಅಲ್ಲ, ಕೇವಲ ಅಂತರ್ಜಲ ವೃದ್ಧಿಗಾಗಿ ಮಾತ್ರ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ನಗರದ ಝಾನ್ಸಿ ರಾಣಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಸಿಂಥೆಟಿಕ್ ಟ್ರ್ಯಾಕ್ ಕಾಮಗಾರಿ, ಕ್ರಿಕೆಟ್ ಸ್ಟೇಡಿಯಂ ಕಾಮಗಾರಿ, ಪಾಲಿಟೆಕ್ನಿಕ್ ಕಾಲೇಜಿನ ನಿರ್ಮಾಣ ಹಂತದಲ್ಲಿ ಇರುವ ಕಾಮಗಾರಿಯನ್ನು ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಎಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ನೀರು ದ್ವಿತೀಯ ಹಂತದ ಶುದ್ಧೀಕರಣವಾಗಿದೆ. ಈ ಯೋಜನೆ ಮೂಲ ಉದ್ದೇಶ ಕೇವಲ ಅಂತರ್ಜಲ ವೃದ್ಧಿಸುವುದಕ್ಕಾಗಿಯೇ. ಕೆರೆಗಳಲ್ಲಿ ನೀರು ತುಂಬಿಸುವುದು, ಅಂತರ್ಜಲ ವೃದ್ಧಿಯಾಗುವುದಕ್ಕಾಗಿ ನೀರನ್ನು ಶೇಖರಣೆ ಮಾಡುವುದು. ಆ ನೀರನ್ನು ನೇರವಾಗಿ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಬೇರೆ ಬಳಕೆಗೆ ಉಪಯೋಗಿಸುವಂತಿಲ್ಲ ಎಂದರು. ಅಂತರ್ಜಲ 1800ರಿಂದ 2000ವರೆಗೂ ಕುಸಿದಿದೆ. ನಮ್ಮ ಜಿಲ್ಲೆಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಇರುವುದರಿಂದ ಕನಿಷ್ಠ ಈ ನೀರು ಬಂದಿರೆ ಕೆರೆಗಳು ತುಂಬುತ್ತದೆ. ಭೂಮಿಯ ಪದರಗಳಲ್ಲಿ ಆ ನೀರು ಹಿಂಗಿ ಇನ್ನೊಂದಷ್ಟು ಶುದ್ಧವಾಗುತ್ತದೆ, ಬೇರೆ ಬೇರೆ ಕಡೆ ಹೋಗುತ್ತದೆ ಎಂದರು. ಯಾವ ಭಾಗಗಳಲ್ಲಿ ಎಚ್ಎನ್ ಹಾಗೂ ಕೆಸಿ ವ್ಯಾಲಿ ನೀರು ಬಂದಿದೆ, ಅಲ್ಲಿನ ಕೊಳವೆ ಬಾವಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳು ನಿರಂತರವಾಗಿ ಪರಿಶೀಲನೆ ಮಾಡಿ ವರದಿಗಳನ್ನು ಕೊಡುತ್ತಿದ್ದಾರೆ. ಕೆಲವು ಕಡೆ ನಗರಗಳ ಸಮೀಪವಿರುವ ಕೆರೆಗಳಿಗೆ ಯೋಜನೆಯ ನೀರು ಬರುತ್ತಿವೆ. ನಗರಗಳಿಂದ ಬರುವ ತ್ಯಾಜ್ಯ ನೀರು ಅದರಲ್ಲಿ ಬೆರೆಯುತ್ತಿರುವುದರಿಂದ ಬೇರೆ ರೀತಿ ಪರಿಸ್ಥಿತಿ ಇದೆ ಎಂದು ವಿವರಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಕೆರೆಗೆ ಎಚ್ಎನ್ ವ್ಯಾಲಿ ನೀರು ಬರುತ್ತದೆ. ಅಲ್ಲಿ ಚಿಕ್ಕಬಳ್ಳಾಪುರ ನಗರದ ತ್ಯಾಜ್ಯ ನೀರು ಮಿಶ್ರಣವಾಗಿ ಗೋಪಾಲಕೃಷ್ಣ ಕೆರೆಗೆ ಬರುತ್ತಿದೆ. ಆದ್ದರಿಂದ ಅಲ್ಲಿ ಬೇರೆ ಪರಿಸ್ಥಿತಿಯಾಗುತ್ತಿರಬಹುದು. ಅದನ್ನು ತಡೆಗಟ್ಟಲು ಈಗಾಗಲೇ ಎಲ್ಲ ರೀತಿಯ ಪ್ರಯತ್ನಗಳು ಮಾಡುತ್ತಿವೆ ಎಂದು ತಿಳಿಸಿದರು. ಎಚ್ಎನ್ ವ್ಯಾಲಿ ಇರ್ಬೋದು, ಕೆಸಿ ವ್ಯಾಲಿ ಇದು ದ್ವಿತೀಯ ಹಂತದ ಶುದ್ಧೀಕರಣ, ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂತ ಕರೀತೀವಿ. ಇದರ ಯೋಜನೆಯ ಮೂಲ ಉದ್ದೇಶ ಇದು ಕೆರೆಗಳಲ್ಲಿ ನೀರು ತುಂಬಿಸುವಂಥದ್ದು. ಕೇವಲ ಕೆರೆಗಳಲ್ಲಿ ಅಂತರ್ಜಲ ವೃದ್ಧಿ ಆಗುವಂಥದ್ದಕ್ಕೆ ಮಾತ್ರ ನೀರನ್ನು ಅಲ್ಲಿ ಶೇಖರಣೆ ಮಾಡುವಂಥದ್ದು. ಅದನ್ನು ನೇರವಾಗಿ ಕೃಷಿಗೆ ಬಳಕೆ ಮಾಡುವಂಥದ್ದಾಗ್ಬೋದು ಅಥವಾ ಬೇರೆ ರೀತಿಯಾದಂಥ ಬಳಕೆ ಮಾಡುವಂಥದ್ದಕ್ಕೆ ಅದನ್ನು ನೀರು ಉಪಯೋಗಿಸುವಂಥದ್ದಲ್ಲ. ಉದ್ದೇಶ ಅಂತರ್ಜಲ 1800-2000 ಅಡಿ ಕುಸಿದೋಗಿದೆ. ನಮಗೆ ಮಳೆ ಪ್ರಮಾಣ ಭಾಳ ಕಮ್ಮಿ ಇದೆ. ಕನಿಷ್ಠ ಈ ನೀರಾದರೂ ಬಂದರೆ ಭೂಮಿಯ ಪದರಗಳಲ್ಲಿ ಆ ನೀರು ಹಿಂಗಿ ಇನ್ನೊಂದಷ್ಟು ಅದು ಶುದ್ಧ ಆಗ್ತದೆ ಮತ್ತು ಬೇರೆ ಬೇರೆ ಕಡೆ ಅದು ಹೋಗುವಂಥದ್ದಿದೆ. ಎಲ್ಲೆಲ್ಲಿ ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ನೀರು ಬಂದಿದೆ ಅಲ್ಲೆಲ್ಲ ಬೋರ್ವೆಲ್ಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ನಿರಂತರವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ನಿರಂತರವಾಗಿ ನೀರನ್ನು ಪರೀಕ್ಷೆ ಮಾಡಿ ವರದಿಗಳನ್ನು ಕೊಡ್ತಾ ಇದ್ದಾರೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ
ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಡ್ರಗ್ಸ್ ಕುರಿತು ಯುವಕರಲ್ಲಿ ಜಾಗೃತಿ ಮೂಡಿಸುವ ಕಾರಣಕ್ಕೆ ಜಿಲ್ಲಾ ಪೊಲೀಸ್ ಘಟಕದಿಂದ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಆಯೋಜನೆ ಮಾಡಲಾಗಿದ್ದು, ಅದರ ಅಂಗವಾಗಿ ನಡೆದ 5K ಮತ್ತು 10K ಓಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಾಲನೆ ನೀಡಿದರು. ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದರೆ ಅದನ್ನೆಲ್ಲ ಸಕ್ಸಸ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಡ್ರಗ್ಸ್ ಕುರಿತು ಯುವಕರಲ್ಲಿ ಜಾಗೃತಿ ಮೂಡಿಸುವ ಕಾರಣಕ್ಕೆ ಜಿಲ್ಲಾ ಪೊಲೀಸ್ ಘಟಕದಿಂದ ಡ್ರಗ್ಸ್ ಮುಕ್ತ ಕರ್ನಾಟಕ ಅಭಿಯಾನ ಆಯೋಜನೆ ಮಾಡಲಾಗಿದ್ದು, ಅದರ ಅಂಗವಾಗಿ ನಡೆದ 5K ಮತ್ತು 10K ಓಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಾಲನೆ ನೀಡಿದರು. ಮಾದಕ ವಸ್ತುಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರಣಕ್ಕೆ ಪ್ರತಿ ವರ್ಷ ಜಿಲ್ಲಾ ಪೊಲೀಸ್ ವತಿಯಿಂದ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ. ಈ ಬಾರಿ ಡ್ರಗ್ಸ್ ಮುಕ್ತ ಕರ್ನಾಟಕ ಘೋಷಣೆಯೊಂದಿಗೆ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ 4 ತಾಲೂಕು ಕೇಂದ್ರಗಳಲ್ಲಿ 5K ಮತ್ತು 10K ಓಟಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ದೊಡ್ಡಬಳ್ಳಾಪುರದ ಪ್ರವಾಸಿ ಮಂದಿರ ಮುಂಭಾಗದ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 5K ಓಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಚಾಲನೆ ನೀಡಿದರು. ಇದೇ ವೇಳೆ ಕಾಲೇಜ್ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದ ಅವರು, ಶತ್ರು ದೇಶಗಳು ನಮ್ಮ ದೇಶವನ್ನು ನಾಶ ಮಾಡಲು ಯುವಕರನ್ನು ಗುರಿ ಮಾಡುತ್ತಾರೆ. ಮಾದಕ ವಸ್ತುಗಳ ಮೂಲಕ ದೇಶದ ಯುವಕರನ್ನು ವ್ಯಸನಿಗಳನ್ನಾಗಿ ಮಾಡುತ್ತಾರೆ. ಯುವಕರು ದೇಶದ ಸಂಪತ್ತು. ಅಂತಹ ಯುವಕರು ಮಾದಕ ವ್ಯಸನಕ್ಕೆ ತುತ್ತಾಗದೆ ದೇಶದ ಭವಿಷ್ಯ ಪ್ರಜೆಗಳಾಗಿ ದೇಶ ಕಟ್ಟುವ ಕೆಲಸ ಮಾಡಬೇಕೆಂದರು. ನಾವು ಡ್ರಗ್ಸ್ ಮುಕ್ತ ಕರ್ನಾಟಕ ಎಂಬ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ 4 ತಾಲೂಕುಗಳಲ್ಲಿ ಈಗ ಹಮ್ಮಿಕೊಂಡಿದ್ದೇವೆ. ಅದರಂತೆ ಇವತ್ತು ದೊಡ್ಡಬಳ್ಳಾಪುರ ಟೌನ್ನಲ್ಲೂ ಸಹ 5 ಕಿಲೋಮೀಟರ್ ಓಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರ ಮುಖ್ಯ ಉದ್ದೇಶ ನಮ್ಮ ದೇಶದ ಸಂಪತ್ತು ಮಾನವ ಸಂಪತ್ತು. ಈ ಮಾನವ ಸಂಪತ್ತನ್ನು ಸಂರಕ್ಷಿಸಿ ಅದು ದೇಶದ ಆಸ್ತಿಯನ್ನಾಗಿ ಮಾಡಲಿಕ್ಕೆ ನಾವೆಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ವಿಶ್ವ ನಾಯಕ ಎಂದು ಹೇಳಿಕೊಂಡು ಜಗತ್ತಿನ ಇನ್ನಿತರೆ ರಾಷ್ಟ್ರಗಳ ಮೇಲೆ ಬಾಂಬ್ ದಾಳಿ ನಡೆಸುವ ಮೂಲಕ ಬ್ಲಾಕ್ ಮೇಲ್ ತಂತ್ರಗಾರಿಕೆಯನ್ನು ಅನುಸರಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಅಮೆರಿಕ ರಾಷ್ಟ್ರದ ಮೇಲೂ ಸಹ ಯಾರಾದರೂ ದಾಳಿ ಮಾಡುವವರು ಹುಟ್ಟಿಕೊಳ್ಳುತ್ತಾರೆ ಎಂದು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ವಾಗ್ದಾಳಿ ನಡೆಸಿದರು. ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮ ಮಾಡಿ ಮುಗಿಸಿದ್ದಾರೆ. ಇವತ್ತು ನಮ್ಮ ಜಿಲ್ಲಾ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರದೀಕ್ಷಣಾ ಮಹಾ ಅಭಿಯಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ಪ್ರಪಂಚದಲ್ಲಿ ಪವಿತ್ರ ರಂಜಾನ್ ಹಬ್ಬ ನಡೆಯುತ್ತಿದೆ. ಮುಸ್ಲಿಂ ಬಾಂಧವರು ಉಪವಾಸ ವ್ರತವನ್ನು ಆಚರಣೆ ಮಾಡುವ ಮೂಲಕ ಪ್ರಾರ್ಥನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇರಾನ್ ದೇಶದ ಮೇಲೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ದಾಳಿ ನಡೆಸಿ ಅಮಾಯಕ ಜನರ ಪ್ರಾಣವನ್ನು ಕಳೆದುಕೊಳ್ಳುವಂತೆ ಮಾಡಿದ್ದು, ಅದನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಎಂದರು. ವಿಶ್ವ ನಾಯಕನ ಹೆಸರಿನಲ್ಲಿ ಇಡೀ ಜಗತ್ತಿನ ರಾಷ್ಟ್ರಗಳಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರಗಾರಿಕೆಯನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅನುಸರಿಸುತ್ತಿದ್ದಾರೆ. ಭಾರತ ದೇಶದ ಮೇಲೆಯೂ ಅಧಿಕ ತೆರಿಗೆಯನ್ನು ವಿಧಿಸಲಾಗಿದೆ. ಆದರೆ ವಿಶ್ವ ನಾಯಕನಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದಿಟ್ಟ ಪ್ರತ್ಯುತ್ತರದಿಂದ ತೆರಿಗೆಯನ್ನು ಕಡಿಮೆಗೊಳಿಸುವ ಮಟ್ಟಕ್ಕೆ ಅಮೆರಿಕ ಅಧ್ಯಕ್ಷರು ಇಳಿದಿದ್ದಾರೆ ಎಂದರು.
ಯುರೋಪ್ ರಾಷ್ಟ್ರಗಳೊಂದಿಗೆ ಭಾರತದ ಬಾಂಧವ್ಯವನ್ನು ನೋಡಿ ಅಸೂಹೆಗೊಂಡಿರುವ ಅಮೆರಿಕ ವಿನಾಕಾರಣ ಅಮಾಯಕರ ಮೇಲೆ ದಾಳಿ ನಡೆಸುವ ದುಸ್ಸಾಹಸ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಅಮೆರಿಕ ರಾಷ್ಟ್ರದ ಮೇಲೆಯೂ ಸಹ ಬಾಂಬ್ ದಾಳಿ ನಡೆಸುವ ದಿನಗಳು ದೂರವಿಲ್ಲ ಎಂದು ಎಚ್ಚರಿಸಿದರು. ಪವಿತ್ರ ರಂಜಾನ್ ಹಬ್ಬದ ವೇಳೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಡ ಮುಸ್ಲಿಮರಿಗೆ ಫುಡ್ ಕಿಟ್ ನೀಡುವ ವ್ಯವಸ್ಥೆ ಹಿಂದಿನ ವರ್ಷವೂ ಸಹ ಮಾಡಲಾಗಿತ್ತು. ಪ್ರಸಕ್ತ ಸಾಲಿನಲ್ಲಿ ಸಹ ಮಾಡುತ್ತೇನೆ. ಅದರ ಜೊತೆಗೆ ಹಿಂದೂಗಳ ಪವಿತ್ರ ಹಬ್ಬ ಯುಗಾದಿ ಸಂದರ್ಭದಲ್ಲಿ ಸಹ ಬಡವರಿಗೆ ಫುಡ್ ಕಿಟ್ ವಿತರಣೆ ಮಾಡಲು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು. ಇಡೀ ಪ್ರಪಂಚದಲ್ಲಿ ಇವತ್ತು ಟ್ರಂಪ್ ವಿಶ್ವನಾಯಕ ಏನು ಅಮೇರಿಕದ ಅವ್ರದ್ದು ನಡ್ಕೊಂಡು ಬರ್ತಾ ಇದೆ. ಟ್ರಂಪ್ ಬಂದಾದ ಮೇಲೆ ಎಲ್ಲ ದೇಶಗಳನ್ನು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಮಾಡ್ಕೊ ಬರ್ತಾ ಇದ್ದಾರೆ. ನಮ್ಮ ಭಾರತವನ್ನು ಕೂಡ ಬ್ಲಾಕ್ ಮೇಲ್ ಮಾಡಿದ್ರು. ನಮ್ಮ ಸಾಕಷ್ಟು ಟ್ಯಾಕ್ಸ್ಗಳನ್ನು ಒಂದಕ್ಕೆ ಡಬಲ್ ಹಾಕಿ 50% ಹಾಕಿ ತುಂಬ ಬ್ಲಾಕ್ ಮೇಲ್ ಮಾಡಿ ಮೋದಿಜಿಯವರು ಅದಕ್ಕೆ ದೊಡ್ಡ ಮಟ್ಟಕ್ಕೆ ಒಂದು ಕೌಂಟರ್ ಕೊಟ್ಟರು. ಅವರಿಗೆ ಎದುರಲೇ ಇಲ್ಲ. ಬೇರೆ ದೇಶಗಳನ್ನ ಯುರೋಪ್ ಕಂಟ್ರಿಗಳನ್ನ ಎಲ್ಲ ಕೂಡ ಒಪ್ಪಂದಗಳನ್ನ ಮಾಡ್ಕೊಂಡಾದ್ಮೇಲೆ ಟ್ರಂಪ್ ಮನಸ್ಥಿತಿ ಇಮಿಡಿಯೇಟಾಗಿ ಚೇಂಜ್ ಆಗಿ ನಮ್ಮ ಭಾರತದ ಮೇಲೆ ಆಗಿರ್ತಕ್ಕಂಥ ಸುಂಕಗಳನ್ನು ಕೂಡ ಕಡಿಮೆ ಮಾಡೋದು. ಅದೇ ರೀತಿ ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳ ಮೇಲೆ ಹಿಡಿಬೇಕು ಅಂತಕ್ಕಂಥ ಮನಸ್ಥಿತಿ ಟ್ರಂಪ್ಗಿದೆ. ಇವತ್ತು ಅರಬ್ ಕಂಟ್ರೀಸ್ಗಳ ಮೇಲೆ, ಇರಾನ್ ಮೇಲೆ, ಇಸ್ರೇಲ್ ಜೊತೆ ಸೇರಿಕೊಂಡು ಅರಬ್ ಕಂಟ್ರೀಸ್ ಮೇಲೆ ಇವತ್ತು ಇಡೀ ಪ್ರಪಂಚದಲ್ಲೇ ರಂಜಾನ್ ನಡೀತಾ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡ್ತಕ್ಕಂಥ ದಿನಗಳು. ಇಂಥ ದಿನಗಳಲ್ಲಿ ಯುದ್ಧಗಳನ್ನು ಮಾಡಿ ಸಾಕಷ್ಟು ಅಮಾಯಕರನ್ನ ಸ್ಕೂಲ್ಗಳ ಮೇಲೆ, ಅಮಾಯಕರ ಮೇಲೆ ಬಾಂಬ್ಗಳನ್ನ ಹಾಕಿ ಹತ್ಯೆ ಮಾಡಿರ್ತಕ್ಕಂಥದ್ದು. ಇರಾನ್ ದೇಶದ ರಾಜರನ್ನು ಕೂಡ ಇವತ್ತು ಹತ್ಯೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಟ್ರಂಪ್ ಮನಸ್ಥಿತಿಯಿಂದ ಇಡೀ ಜಗತ್ತೇ ಇವತ್ತು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಏನಾದ್ರೂ ಪ್ರಪಂಚಕ್ಕೆ ಆಘಾತ ಆಗ್ತಕ್ಕಂತಂದ್ರೆ ಈ ಒಂದು ಟ್ರಂಪ್ ಅಂತ ಮನಸ್ಥಿತಿ ಇರ್ತಕ್ಕಂಥ ನಾಯಕರಿಂದ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 3 ಜನರನ್ನು ಒಳಗೊಂಡಂತೆ 3 ತಂಡಗಳನ್ನು ರಚಿಸಿ ಪ್ರದೀಕ್ಷಣಾ ಅಭಿಯಾನವನ್ನು ನಡೆಸಲಾಗುತ್ತಿದೆ. ಜಿಲ್ಲೆಯ ಪ್ರತಿಯೊಂದು ತಾಲೂಕು ಮತ್ತು ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಮಾಡಲು ಒತ್ತು ನೀಡಲಾಗಿದ್ದು, ಅಭಿಯಾನವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಸಹಕರಿಸಬೇಕೆಂದರು. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವೀರರಾವುತನಹಳ್ಳಿಯಲ್ಲಿ ನಿನ್ನೆ ಬೆಳಿಗ್ಗೆ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ತಗುಲಿ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದ ಘಟನೆ ನಡೆದಿದೆ. ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವೀರರಾವುತನಹಳ್ಳಿಯಲ್ಲಿ ನಿನ್ನೆ ಬೆಳಗ್ಗೆ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ತಗುಲಿ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದ ಘಟನೆ ನಡೆದಿದೆ. ನಿನ್ನೆ ಬೆಳಗ್ಗೆ ಗಂಡ ಹೆಂಡತಿ ಇಬ್ಬರು ತಮ್ಮ 15 ವರ್ಷದ ಮಗ 13 ವರ್ಷದ ಹೆಣ್ಣು ಮಗುವನ್ನು ಶಾಲೆಗೆ ಕಳುಹಿಸಿ ಕೆಲಸದ ನಿಮಿತ್ತ ಹೊಲದತ್ತ ತೆರಳಿದ್ದರು. ಸುಮಾರು ಬೆಳಿಗ್ಗೆ 9:15 ವೇಳೆಗೆ ಮನೆಯಿಂದ ಹೊಗೆ ಹಾಗೂ ಬೆಂಕಿ ಕಾಣಿಸಿಕೊಂಡಿದ್ದು, ಈ ವಿಷಯವನ್ನು ಗಮನಿಸಿದ ಗ್ರಾಮಸ್ಥರು ತಕ್ಷಣ ಕುಟುಂಬಕ್ಕೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಓಡಿ ಬಂದ ಕುಟುಂಬದವರು ಮನೆಯಿಂದ ದಟ್ಟ ಹೊಗೆ ಹಾಗೂ ಬೆಂಕಿ ಜ್ವಾಲೆಗಳು ಎದ್ದಿರುವುದನ್ನು ಕಂಡು ಬೆಚ್ಚಿಬಿದ್ದರು. ಗ್ರಾಮಸ್ಥರೆಲ್ಲರೂ ಸೇರಿ ಕಿಟಕಿಯ ಮೂಲಕ ನೀರು ಸುರಿದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ನಂತರ ಬಾಗಿಲು ತೆರೆಯುವ ವೇಳೆ ಮನೆಯೊಳಗೆ ಅನೇಕ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವುದು ತಿಳಿದುಬಂದಿದೆ. ಬೆಂಕಿಯಿಂದಾಗಿ ಸುಮಾರು 4 ಮೂಟೆ ರಾಗಿ, 5 ಮೂಟೆ ಜೋಳ, ಬೀರುವಿನಲ್ಲಿದ್ದ ರೇಷ್ಮೆ ಸೀರೆಗಳು, ಇತರ ಬಟ್ಟೆಗಳು, ಸುಮಾರು 100 ಗ್ರಾಂ ಬೆಳ್ಳಿ ಹಾಗೂ 1 ಜೋಡಿ ವಾಲೆ ಜುಮ್ಕಿ ಸಂಪೂರ್ಣವಾಗಿ ಕರಗಿ ಹೋಗಿವೆ ಎಂದು ಕುಟುಂಬದವರು ಅಳಲು ತೋಡಿಕೊಂಡಿದ್ದಾರೆ. ಘಟನೆಯ ಕುರಿತು ಗ್ರಾಮಸ್ಥರು ತಕ್ಷಣವೇ ಕಂದಾಯ ನಿರೀಕ್ಷಕರಿಗೆ ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿದರೂ ಇದುವರೆಗೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ భేటీ ನೀಡಿಲ್ಲವೆಂದು గ్రామస్తులు ఆరోపిಸಿದ್ದಾರೆ. మాకు తెలియదు. 9:20కి మాకు తెలిసిందే. ఇంటి పక్కన చూసి చెప్పిండేది.
ఎవరు చెప్పారు మీకు? మా ఇంటి పక్కల మీరు ఎక్కడ పోయిండ్రే? మేము పనికి పోయింది ఇద్దరు పిల్లలు స్కూల్కి వెళ్ళిపోయిండ్రే, ఇంట్లో ఎవరు లేరు, బీగ్ మేసిండ్రే. ఆవిడొచ్చి మేము సిలిండర్ ఏమంటామని చెప్పి చూసి గవాజీలని ఇంకా నిలిపోసే సిలిండర్ కాదా, ఆవిడ భూమార్లా సొంపుల్లా ఇండ్ల పక్కల సొంపుల్లా అంతా ముంచుకొని భూమారిని ఇంకా సొంపుల్ని ఇంకా నీళ్ళు కొడుతుంది. సొమ్ములో ఇది ఎండి ఒక 100 గ్రాములు ఉండే, బంగారు ఒక సెట్ అంతా కెలిపిసింది, ఇంకొక సెట్ మాత్రం ఉంది. ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ್ಯಾಭಿವೃದ್ಧಿ ಅಧಿಕಾರಿಗಳಿಗೆ ಹಲವು ಬಾರಿ ಕರೆ ಮಾಡಿದರೂ ಕರೆ ಸ್ವೀಕರಿಸಿಲ್ಲ ಎಂದು ಕುಟುಂಬದವರು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಶುಭವಾಗಲಿ, ಕ್ಷೇತ್ರದ ಜನರ ಆಶೀರ್ವಾದ ಮತ್ತು ಭಗವಂತ ಕೃಪೆ ಸದಾ ಇರಲಿ ಎಂದು ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ದಾಸೋಹ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶ್ರೀರಾಮ ನಾಯ್ಕ್ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಮಾಕರೆಡ್ಡಿಪಲ್ಲಿ ಗ್ರಾಮದ ಮುತ್ತುರಾಯ ಸ್ವಾಮಿ ದೇವಾಲಯ ಮತ್ತು ಪೆಸಲಪತ್ತಿ ಗ್ರಾಮದ ಬೈಲಾಂಜನೇಯ ಸ್ವಾಮಿ ಮಾರಗನಕುಂಟೆ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ವಿಧಾನಸಭಾ ಚುನಾವಣಾ ಅಸಿಂಧು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ತಡೆಯಾಜ್ಞೆ ನೀಡಿರುವುದನ್ನು ಬೆಂಬಲಿಗರು ಸಂಭ್ರಮಿಸಿದರು. ನಂತರ ಮಾತನಾಡಿದ ಅವರು, ಶಾಸಕರ ಪರವಾಗಿ ಈಗಾಗಲೇ ತಡೆ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಪರವಾಗಿ ತೀರ್ಪು ಬರಲೆಂದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಶಾಸಕ ಸ್ಥಾನ ಅಸಿಂಧುಗೊಳಿಸಿ ಹೈಕೋರ್ಟ್ ನೀಡಿದ್ದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿರುವುದು ಸಂತಸ ತಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರುವ ಸಂವಿಧಾನ ಮತ್ತು ನ್ಯಾಯಾಲಯದ ಬಗ್ಗೆ ಅಪಾರ ಗೌರವ ಹೊಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ದು ಬರುವ ವಿಶ್ವಾಸವಿದೆ. ರಾಜಕೀಯ ವಿರೋಧಿಗಳಿಂದ ಷಡ್ಯಂತ್ರಗಳು ಎಷ್ಟೇ ನಡೆದರೂ ಸತ್ಯಕ್ಕೆ ಜಯ ಸಿಗುತ್ತದೆ. ಶಾಸಕ ಸುಬ್ಬಾರೆಡ್ಡಿ ಅವರು ದೇವರಂತಹ ಮನುಷ್ಯರಾಗಿದ್ದು ದೇವರೇ ಅವರನ್ನು ಕಾಪಾಡಿದ್ದಾರೆ ಎಂದರು. ಮಕ್ಕರೆಡ್ಡಿಪಲ್ಲಿ ಗ್ರಾಮದಲ್ಲಿರುವಂಥ ಮುತ್ತರಾಯನ ಸ್ವಾಮಿ ಸನ್ನಿಧಾನದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ಸುಪ್ರೀಂ ಕೋರ್ಟಲ್ಲಿ ಜಯ ಸಿಕ್ಕಾಗ ನಾವು ದೇವರ ಹೆಸರಿನಲ್ಲಿ ಎಸ್ ಎನ್ ಸುಬ್ಬಾರೆಡ್ಡಿ ಅಭಿಮಾನಿ ಬಳಗದಿಂದ ವಿಶೇಷವಾಗಿ ಅನ್ನದಾನ ಮತ್ತು ದೇವರ ಅರ್ಚನೆ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ, ವಿಶೇಷವಾಗಿ 2 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು, ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ಮತ್ತು ನಮ್ಮ ದೇವರಗುಟ್ಟಪಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಿಂದ ಬಂದು ಇವತ್ತು ವಿಶೇಷವಾದಂಥ ಹಬ್ಬದ ವಾತಾವರಣದಲ್ಲಿ ನಾವೆಲ್ಲರೂ ಸೇರಿ ನಾವು ವಿಜಯೋತ್ಸವವನ್ನು ಮಾಡ್ತಾ ಇದ್ದೀವಿ. ಹಾಗೂ ರಾಮನಾಥನ್ನ, ನಾಗಪ್ಪನ, ಶ್ರೀನಿವಾಸ, ರವಿ, ನಾಗರಾಜು ನಾಗರಾಜ್ ಗೌಡ್ರು ಎಲ್ಲ ಸೇರಿ, ಅಂಜನ್ ರೆಡ್ಡಿ ಎಲ್ಲ ಸೇರಿ, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸೇರಿ ನಮ್ಮ MLA ಅವರು ಯಾವುದೋ ಒಂದು ಕಾರಣಾಂತರದಿಂದ ಅಸಿಂಧು ಅಂತ ಹೈಕೋರ್ಟ್ ಮಾಡಿದರು. ಆದರೂ ಅದೇನು ಮಾಡಿಲ್ಲ. ನಮ್ಮ MLA ಅವರು ಅವನು ಕಕ್ಷೆ ಇಟ್ಕೊಂಡು ಅವನೇನೋ ಸಜ್ಜಾಪುರ ಮುನ್ರಾಜ್ ಅಂತ ಅವನು ನಮ್ಮ ಬಾಗೇಪಲ್ಲಿಗೆ ಬಂದು ಅಲ್ಲಿ ನಿಲ್ಸೋಕ್ಕೆ ಎಲ್ಲ ಸೀಟು ಕೊಡಲ್ಲ, ಅವ್ನು ಗೆಲ್ಲಲ್ಲ, ಇಲ್ಲಿಗೆ ಬಂದು ಏನೇನೋ ಗಿಮಿಕ್ಸ್ ಮಾಡ್ತಾ ಇದ್ದಾನೆ. ಅವೆಲ್ಲ ನಡೆಯಲ್ಲ ಮುನ್ರಾಜ್ ಅವರಿಗೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಹೋಬಳಿಯ ಯಗವಕೋಟೆ ಗ್ರಾಮ ಪಂಚಾಯಿತಿಯ ಹೊಸಹುಡ್ಯ ಗ್ರಾಮದ 8 ಕುಟುಂಬದವರು ಜೆಡಿಎಸ್ ತೊರೆದು ಸಚಿವ ಡಾಕ್ಟರ್ MC ಸುಧಾಕರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡರು. ಚಿಂತಾಮಣಿ ತಾಲೂಕಿನ ಹೊಸಹುಡ್ಯ ಗ್ರಾಮದ ಬೈರೆಡ್ಡಿ, ಎಸ್ ವೆಂಕಟರೆಡ್ಡಿ, ಸಿ ಸುಬ್ಬಾರೆಡ್ಡಿ, ಆರ್ ವೆಂಕಟರಮಣಪ್ಪ, ವೆಂಕಟೇಶಪ್ಪ, ರಾಮಕೃಷ್ಣಪ್ಪ, ಆಂಜಿನಪ್ಪ ಮತ್ತು ಪೆದ್ದನ್ನರ ಕುಟುಂಬದವರು ಸಚಿವ ಡಾಕ್ಟರ್ MC ಸುಧಾಕರ್ ಕಾರ್ಯವೈಖರಿ ಹಾಗೂ ಅಭಿವೃದ್ಧಿಗೆ ಒತ್ತು ನೀಡಿರುವುದನ್ನು ಮೆಚ್ಚಿ ಇಂತಹ ನಾಯಕನಿಗೆ ಬಲ ತುಂಬು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಗೊಳ್ಳುತ್ತಿರುವುದಾಗಿ ಹೇಳಿದರು. ಪ್ರಬಲ ವಿರೋಧ ವ್ಯಕ್ತಪಡಿಸಿದವರು, ಈ ಸಂದರ್ಭದಲ್ಲಿ ನಮಗೆ ಕೇವಲ 4-5 ಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿತ್ತು. ಅವರ ಸೇರ್ಪಡೆಯಿಂದ ನಮಗೆ ಶಕ್ತಿ ಬಂದಿದೆ. ಮುಂದಿನ ಚುನಾವಣೆಗಳ ಸಂದರ್ಭದಲ್ಲಿ ಯಗವಕೋಟೆ ಗ್ರಾಮ ಪಂಚಾಯಿತಿ ಆಳುವಷ್ಟು ಸಂಖ್ಯಾಬಲ ಬರುವ ನಿರೀಕ್ಷೆ ಇದ್ದು, ಕಾಂಗ್ರೆಸ್ ಸೇರ್ಪಡೆಗೊಳ್ಳವರಿಗೆಲ್ಲ ಶುಭವಾಗಲೆಂದು ಹಾರೈಸಿ ಹಾರ ಹಾಕುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಸ್ ವೆಂಕಟರೆಡ್ಡಿ ಮಾತನಾಡಿ, 30 ವರ್ಷಗಳಿಂದ ನಿರಂತರವಾಗಿ ಜೆಡಿಎಸ್ಗಾಗಿ ದುಡಿಮೆ ಮಾಡಿದ್ದು, ಜನತಾ ಪಕ್ಷದ ಸಂದರ್ಭದಲ್ಲೂ KM ಕೃಷ್ಣಾರೆಡ್ಡಿ ಕಾಲದಿಂದಲೂ ಜೆಡಿಎಸ್ ಪಕ್ಷದವರಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಸಚಿವ ಡಾಕ್ಟರ್ MC ಸುಧಾಕರ್ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ
ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಸೇರಿರುವುದಾಗಿ ಹೇಳಿದರು. ಯಗವಕೋಟೆ ಪಂಚಾಯಿತಿಯ ಹೊಸಡ್ಡೆ ಗ್ರಾಮದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ವೆಂಕಟರೆಡ್ಡಿ ಅವರು ಅವರು ಬಹುಶಃ ಇದೇ ನಮ್ಮ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅವರು ಸುಮಾರು ವರ್ಷಗಳಿಂದ ಅವರು ಜನತಾ ಪಕ್ಷ, ಬಹುಶಃ ಜನತಾ ಪಕ್ಷ, ಆಮೇಲೆ ಜನತಾ ದಳ ಅಥವಾ ಮುಖ್ಯವಾಗಿ KM ಕೃಷ್ಣಾರೆಡ್ಡಿ ಅವರ ಅನುಯಾಯಿ ಪ್ರಾರಂಭದಲ್ಲಿ. ನಂತರ ಅವರು ಬೇರೆ ಅಲ್ಲೇ ಜನತಾದಳದಲ್ಲೇ ಉಳಿದಿದ್ದರು. ಅವರು ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನಮಗೆ ಭಾಳಷ್ಟು ಪ್ರಬಲವಾಗಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ರು ರಾಜಕೀಯವಾಗಿ. ಈಗ ಅವರು ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ದಾರೆ. ನಾವು ಅವರನ್ನು ಭಾಳ ತುಂಬ ಹೃದಯದಿಂದ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಮತ್ತು ಆ ಒಂದು ಪಂಚಾಯಿತಿ ಯಗವಕೋಟೆ ಪಂಚಾಯಿತಿ ಸುಮಾರು 3 ಅವಧಿಗಳಿಂದ ನಮ್ಮ ಸದಸ್ಯರು ಅಲ್ಲಿ ಹೆಚ್ಚು ಗೆಲ್ಲಲಿಕ್ಕಾಗ್ತಾಯಿಲ್ಲ. ಸಣ್ಣ ಪಂಚಾಯಿತಿ, 12 ಸದಸ್ಯರ ಪಂಚಾಯಿತಿ, ಇಲ್ಲ 4 ಸದಸ್ಯರು, ಇಲ್ಲ 5 ಸದಸ್ಯರು, ಅವರು 7 ಸದಸ್ಯರು ಗೆಲ್ಲೋದು ಅಥವಾ 8 ಸದಸ್ಯರು ಅವರು ಗೆಲ್ತಾಯಿದ್ರು. ಅದರಿಂದ ಅಲ್ಲಿ ಪಂಚಾಯಿತಿಯ ಅಧಿಕಾರವನ್ನು ನಾವು ಅಲ್ಲಿ ಹಿಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಇವತ್ತು ಹೊಸಡ್ಡೆ ಗ್ರಾಮದಲ್ಲಿ ನಾವು ಗೆದ್ದೇ ಇರಲಿಲ್ಲ. ಮೊನ್ನೆ ಮಾತ್ರ ನಮ್ಮ ಲೇಡಿ ಕದ ಅದು ಬಿಟ್ಟರೆ ಈಗ ಅಲ್ಲಿ ಕುರುಪಲ್ಲಿ ಆಗ್ಬೋದು, ಕೊಂಡನಪಲ್ಲಿ ಆಗ್ಬೋದು. ಕೊಂಡನಪಲ್ಲಿಯಲ್ಲಿ ನಮ್ಮ ಸದಸ್ಯರಿದ್ದಾರೆ, ನಾರ್ಮಾಕ್ಲಲ್ಲಿ, ಆಮೇಲೆ ಹುಲ್ಗೊಂಡಳ್ಳಿ, ಇವೆಲ್ಲ ಊರುಗಳನ್ನು ಒಳಗೊಂಡಂತೆ ಹೊಸನಾಯಕನಹಳ್ಳಿ, ಗುಂತೂರುಗಡ್ಡ, ಕೆಲವು ಊರುಗಳೆಲ್ಲ ನಮಗೆ ಚೆನ್ನಾಗಿದ್ದಾವೆ. ಆದರೆ ಯಗವಕೋಟೆಯಲ್ಲಿ ಪ್ರಾಪರಲ್ಲಿ ಕೂಡ ನಮಗೆ ಹಿನ್ನಡೆ ಆಗ್ತಾಯಿತ್ತು. ಒಂದು ಸತಿ ಗೆಲ್ತಿದ್ವಿ, ಒಂದು ಸತಿ ಸೋಲ್ತಿದ್ವಿ. ಆದರೆ ಪಂಚಾಯಿತಿ 3 ಅವಧಿಯಲ್ಲಿ ಬಹುಶಃ 15 ವರ್ಷಗಳಿಂದ ನಮಗೆ ಅದು ಪಂಚಾಯಿತಿಯಲ್ಲಿ ನಮಗೆ ನಮ್ಮ ಪರವಾಗಿರ್ತಕ್ಕಂಥವರು ಅಲ್ಲಿ ಆಡಳಿತ ಮಾಡೋಕ್ಕಾಗಿಲ್ಲ. ಈಗ ವೆಂಕಟರೆಡ್ಡಿ ಅವರ ಬರುವಿಕೆ ಮತ್ತು ಇನ್ನೂ ಭಾಳಷ್ಟು ಜನ ಈಗಾಗಲೇ ನಮ್ಮ ಜೊತೆಲಿ ಇದ್ದಾರೆ. ಬಹುಶಃ ಅವರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮುಂದೆ ಗ್ರಾಮ ಪಂಚಾಯಿತಿ ಕೂಡ ನಮ್ಮ ಒಂದು ಅಧಿಕಾರ ಬರುವಂಥ ಅವಕಾಶ ಇದೆ. ಅದರಿಂದ ನಾವು ವೆಂಕಟರೆಡ್ಡಿ ಅವರಿಗೆ ಭಾಳ ಸಂತೋಷದಿಂದ ಅವರನ್ನು ಬರಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವರು ಬೇರೆ ಪಕ್ಷದಿಂದ ಬಂದರು ಅಂತಕ್ಕಂಥ ಭೇದ ಭಾವ ಇದ್ದೀರ, ಅವರನ್ನು ಒಳ್ಳೆಯ ರೀತಿ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ನಮ್ಮವರೇ ಅಂತಕ್ಕಂಥ ಭಾವನೆಯಿಂದ ನಾವು ಅವರನ್ನು ಮುನ್ನಡೆಸ್ಕೊಂಡು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಅದು ಜನವಸತಿ ಪ್ರದೇಶ. ಅಲ್ಲಿ ದಿನದ 24 ಗಂಟೆಯೂ ಜನಸಂಚಾರ ಇರುತ್ತದೆ. ಇಂತಹ ಜನವಸತಿ ಪ್ರದೇಶದಲ್ಲಿಯೇ ಮನೆಯೊಂದರ ಮುಂದೆ ಇರುವ ಶೌಚಾಲಯದಲ್ಲಿ ನವಜಾತ ಶಿಶು ಪತ್ತೆಯಾಗಿದೆ. ದುರದೃಷ್ಟವಶಾತ್ ಮಗು ಮೃತಪಟ್ಟಿದೆ. ಈ ಮಗು ಯಾರು, ಅಲ್ಲಿ ತಂದು ಬಿಟ್ಟವರು ಯಾರು ಎಂಬುದು ಇನ್ನೂ ತಿಳಿದಿಲ್ಲವಾದರೂ ಈ ಕೃತ್ಯ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಚಿಂತಾಮಣಿ ನಗರದ ತಪತೇಶ್ವರ ಕಾಲೋನಿಯಲ್ಲಿ ಶನಿವಾರ ರಾತ್ರಿ ನವಜಾತ ಶಿಶು ಪತ್ತೆಯಾಗಿದೆ. ಯಾರೋ ಮಗುವನ್ನು ಶೌಚಾಲಯದಲ್ಲಿ ಹಾಕಿ ಹೋಗಿದ್ದಾರೆ. ಮಗು ಮೃತಪಟ್ಟಿದೆ. ಕಾಲೋನಿಯ ಮನೆಯೊಂದರ ಮುಂದಿರುವ ಶೌಚಾಲಯದಲ್ಲಿ ನವಜಾತ ಶಿಶುವನ್ನು ಕಂಡವರು ನಗರ ಠಾಣೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ, ಅಂಗನವಾಡಿ ಕಾರ್ಯಕರ್ತೆಯರು ಸ್ಥಳಕ್ಕೆ ಆಗಮಿಸಿದ್ದರು. ಚಿಕ್ಕಬಳ್ಳಾಪುರದಿಂದ ಬೆರಳಚ್ಚು ತಜ್ಞರ ತಂಡ ಕರೆತರಲಾಗಿತ್ತು. ಪೊಲೀಸರು ವಿವಿಧ ದೃಷ್ಟಿಕೋನಗಳಲ್ಲಿ ಪರಿಶೀಲನೆ ನಡೆಸುತ್ತಿರುವುದಾಗಿ ತಿಳಿಸಿದರು.
ಶೌಚಾಲಯ ಇರುವ ಮನೆ ಮಾಲೀಕರಿಂದ ದೂರನ್ನು ಪಡೆದು ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಪೊಲೀಸರ ತನಿಖೆಯ ನಂತರ ನಿಜಾಂಶ ಹೊರಬರಬೇಕಾಗಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಆಂಗ್ಲ ಮಾಧ್ಯಮ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಇಂದು ನಡೆಯಿತು. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ಆಂಗ್ಲ ಮಾಧ್ಯಮ ನೂತನ ಶಾಲಾ ಕಟ್ಟಡ ಉದ್ಘಾಟನೆ ಇಂದು ನಡೆಯಿತು. ಶಾಲಾಡಳಿತ ಮಂಡಳಿ ಅಧ್ಯಕ್ಷ ಎನ್ಆರ್ ಪ್ರಕಾಶ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ, ಸಂಸದ ಡಾಕ್ಟರ್ ಕೆ ಸುಧಾಕರ್, ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಎಂಎಲ್ಸಿ ಪುಟ್ಟಣ್ಣ ಹಾಗೂ ಮುಖಂಡರು ನೂತನ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿದರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಆಚಾರ್ಯೋತ್ಸವ ಕಾರ್ಯಕ್ರಮ. ಹಳೆ ವಿದ್ಯಾರ್ಥಿಗಳಿಂದ ಎಲ್ಲ ಶಿಕ್ಷಕರಿಗೆ ಆತ್ಮೀಯ ಗೌರವ. ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದ ಶಿಕ್ಷಕರು. ಮೂಲ ಸೌಲಭ್ಯ ವಂಚಿತ ಗೌರಿಬಿದನೂರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣ. ಕುಡಿಯಲು ನೀರಿಲ್ಲ, ಶೌಚಾಲಯ ಸ್ವಚ್ಛವಿಲ್ಲ, ವಿಶ್ರಾಂತಿ ಕೊಠಡಿ ಒಳಗೆ ಹೋಗುವಂತಿಲ್ಲ. ಅಧಿಕಾರಿಗಳಿಗೆ ಶಾಪ ಹಾಕುತ್ತಿರುವ ಪ್ರಯಾಣಿಕರು. ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರು ಅಂತರ್ಜಲ ವೃದ್ಧಿಗಾಗಿ ಮಾತ್ರ. ಈ ನೀರು ಕುಡಿಯಲು ಅಲ್ಲ, ಕೃಷಿಗೆ ಬಳಸುವಂತಿಲ್ಲ. ಅಂತರ್ಜಲ ವೃದ್ಧಿಗಾಗಿ ಬೆಂಗಳೂರಿನ ತ್ಯಾಜ್ಯ ನೀರು ತಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.